ಕುಟುಂಬದ ಸದಸ್ಯರೇ, ಜೊತೆಗೆ ವೇದಿಕೆ ಮೇಲೆ ಆಧೀನರಾಗಿರ್ತಕ್ಕಂಥ ವಿಚಾರಧಾರೆಗಳೇ ಹಾಗೂ ಹಿರಿಯರೇ, ನನ್ನ ಸಹೋದರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಧೀನರಾಗಿರ್ತಕ್ಕಂಥ ನನ್ನ ಮಕ್ಕಳೇ ಹಾಗೂ ನನ್ನ ಸಹೋದರರೇ, ಈ ದಿನ ನಾನೊಂದು ಭಾಷಣಗಳನ್ನ ಈ ದಿನ ಕೋಲಾರ ಜಿಲ್ಲಾ SSLC ಮತ್ತು PU ವಿದ್ಯಾರ್ಥಿಗಳಿಗೆ ಒಂದು ಗೌರವಾರ್ಹವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆಯೋಜನೆ ಮಾಡಿದ್ದು ಮಕ್ಕಳ ಸೋದರರೇ, ಈ ದಿನ ಈ ಶುಕ್ರವಾರ ದಿನ ಈ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಮಂಗಳಪೇಟೆ, KGF, ಮಾಲೂರು, ಮುಳಬಾಗಿಲು ಮತ್ತು ಶ್ರೀನಿವಾಸಪುರ ಮತ್ತು ಇನ್ನು ಹಲವು ಕಡೆ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಒಂದು ಕಡೆ ಸೇರಿಸಿ ಮಕ್ಕಳಿಗೆ ಒಂದು ಧೈರ್ಯ ತುಂಬುವ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಯಾವ ರೀತಿ ಹೋಗ್ಬೇಕಂತ ನಾನು ಶಿವಸಾರರು ಈಗಾಗಲೇ ನಿಮಗೆ ಬಿಡಿ ವಿದ್ಯಾರ್ಥಿಗಳು ಮಕ್ಕಳೇ ಶಿವಸಾರರು ಏನು ಹೇಳೋರು ಅದನ್ನು ಚಾಚು ಪಾಲಿಸಿದರೆ ನೀವು ಮುಂದೊಂದು ದಿನ ಈ ವೇದಿಕೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಎಷ್ಟೋ ಜನರಿಗೆ ಬೆಳೆದಿದ್ದಾಗಿದ್ದಾರೆ. ನೀವು ಈ ಮತ್ತೆ ಬರ್ತಕ್ಕಂಥ ಜನರಲ್ಲಿ ನೀವು ಮಾತಾಡ್ತಕ್ಕಂಥ ವೇದಿಕೆಯನ್ನು ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನೀವು ಬರಬೇಕಾಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳು 6 ಗಂಟೆಯ ವಿದ್ಯಾಭ್ಯಾಸ ಕಂಟಿನ್ಯೂ ಓದಿ ಅರ್ಥ ಮಾಡಿಕೊಂಡು ಮುಂದಿನ ಓದಿ ಎಲ್ಲಿ ಇರಬೇಕು ಅಂತ ಶಿಕ್ಷಕರು ಒಳ್ಳೆ ವಿಚಾರವನ್ನು ನೀಡಿದ್ದವರೆ ಅದನ್ನು ಅರ್ಥಕೊಂಡು ಬಾಳಬೇಕು. ಜೊತೆಗೆ ಅವರಿಗೆ ಸಕಾಲವಾಗಿ ನಿಮ್ಮ ಸೋದರಾಗಿರ್ಬೋದು ಅಥವಾ ತಾಯಿ ತಂದೆ ಆಗಿರ್ಬೋದು ಆ ಮೊಬೈಲ್ಗಳನ್ನು ಸ್ವಲ್ಪ ದೂರ ಇಟ್ಟು ಓದೋ ಕಡೆ ಗಮನ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಈ ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮಕ್ಕಳೇ, ಮಂಗಳೂರ ಕುಟುಂಬದ ಸಂಯುಕ್ತ ಕಾರ್ಯ ಒಟ್ಟಿಗೆ ಮಕ್ಕಳ ಪ್ರತಿಭಾ ಪುರಸ್ಕಾರ ಇದೆ. ಇಲ್ಲಿ ಒಂದು ಶಕ್ತಿ ಅಂಬೇಡ್ಕರ್ ಅವರು ಒಂದು ಶಕ್ತಿ, ಒಂದು ಕಡೆ ಶಕ್ತಿ ಇದ್ರೆ ಒಂದು ಕಡೆ ಸಂಸ್ಕಾರ ಇದೆ. ಒಬ್ಬ ಮನೆಗೆ ಹೋಗುವವನ ಸಂಸ್ಕಾರ, ಬುದ್ಧು ಬರುವವನ ಧರ್ಮಪತ್ನಿ, ಮನೆಗೆ ಹೋಗುವ ಯಾತಕ್ಕಾಗಿ ಒಂದೇ ಯುದ್ಧ ಮಾಡೋದು ಅಲ್ಲಿ ಸೈನಿಕರನ್ನು ಬಗೆಹರಿಸೋದು ಅಂದರೆ ಗಂಡನು ಊಟ ಮಾಡುವಾಗ ಗಂಡನಿಗೆ ಚಕ್ಕೆ ಆ ಮನಸ್ಸಲ್ಲಿ ಬೇರೆಯವರಿಗೆ ಮನಸ್ಸು ಬರಬಾರದು, ಮನಸ್ಸಿಗೆ ತೊಂದರೆ ಆಗಬಾರದು, ಗಂಡ ಊಟ ಮಾಡಿ ಅಂತಕ್ಕಂಥ ಧೈರ್ಯ ತಗೊಂಡು ಒಣಗೆಕೊಂಡು ಬರ್ತಕ್ಕಂಥ ಶತ್ರುಗಳನ್ನು ತೆರಬಂದ ಏಕೈಕ ವ್ಯಕ್ತಿ ಮನೆಗೆ ಹೋಗುವ. ಅದನ್ನು ನಾವು ನಮ್ಮ ಕುಟುಂಬಗಳಲ್ಲಿ ಸಂಸ್ಕಾರ ಅಂತೀವಿ. ಅದು ಒಂದು ಕಡೆ ಸಂಸ್ಕಾರ ಇದೆ, ಒಂದು ಕಡೆ ಶಕ್ತಿ. ದಯವಿಟ್ಟು ಸಂಸ್ಕಾರ ಮತ್ತು ಶಕ್ತಿಯನ್ನು ಶಕ್ತಿ ಕೊಡಬೇಕಾದ್ರೆ ವಿದ್ಯಾರ್ಥಿ ಸಂಸ್ಕಾರ ಅಂದರೆ ನಮ್ಮ ಕುಟುಂಬಗಳನ್ನು ನಮ್ಮ ದಯನುಡಿಗಳನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ಸಂಸ್ಕಾರ. ಇವೆರಡೂ ಕೂಡ ರೀತಿಯಾಗಿದೆ. ದಯವಿಟ್ಟು ನಮ್ಮ ಮಕ್ಕಳು ಹಿರಿಯರು ಕಿರಿಯರು ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಾಡಿಕೊಂಡು ಜೀವನ ಭಾಳ ಸುಗಮವಾಗಿ ಹೇಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಾದ್ರೆ ನಮಗೆ ಶಕ್ತಿ ಬೇಕು. ಶಕ್ತಿ ಜೊತೆಗೆ ನಮಗೆ ಸಂಸ್ಕಾರ ಬೇಕಂತ ವಿಚಾರದಲ್ಲಿ ಇಷ್ಟಪಡ್ತಾರೆ. ಬಂಧುಗಳೇ, ಭಾಳ ತಾಳ್ಮೆಯಿಂದ ಎಷ್ಟೋ ಸಭೆಗಳು ಸಮಾರಂಭಗಳನ್ನು ನಾವು ಕಂಡಿದ್ದೀವಿ, ನೋಡ್ತೀವಿ. ಇದೇ ಮಕ್ಕಳು ಕುಟುಂಬದ ಕಾರ್ಯಕ್ರಮವನ್ನು ಆಗಾಗ ನಾವು ಮಾಡ್ತಾನೆ ಹೋಗ್ತೀವಿ. ಬಟ್ ಇಲ್ಲಿ ಒಂದೇ ಒಂದು ನಾನು ಇಚ್ಛೆ ಪಡ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಮಕ್ಕಳ ಕುಟುಂಬ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಭಾಳ ನಿಶಬ್ದವಾಗಿ ಹಿರಿಯರಾಗಿರ್ಬೋದು ಭಾಳ ತಾಳ್ಮೆಯಿಂದ ಕುರಿತು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಚುನಾವಣೆಯಾಗಿರ್ತದೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಭಾಳಷ್ಟು ಜನ ಇನ್ನೂ ವಿಚಾರಧಾರೆಗಳವರೆ ಅವರು ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಮಾತಾಡೋಕ್ಕೆ ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ. ನನ್ನ ಭಾಷಣ ಅಂತಲ್ಲ, ನಿಮ್ಮನ್ನೆಲ್ಲ ನಮಗೆ ಭಾಳ ಖುಷಿ ಆಗ್ತಾ ಇದೆ. ನನ್ನ ಕುಟುಂಬದ ಎಲ್ಲ ಸದಸ್ಯರು ಹಿರಿಯರನ್ನ ಒಟ್ಟಿಗೆ ಒಂದು ಕಡೆ ಸೇರಿಸಲಿಕ್ಕೆ ಕೋಲಾರ ಜಿಲ್ಲಾ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಅಧ್ಯಕ್ಷರು, ತಾಲೂಕು ಅಧಿಕಾರಿಗಳು, ನಮ್ಮ ಎಲ್ಲ ನನ್ನ ಒಡನಾಡಿಗಳು, ನನ್ನ ಕುಟುಂಬದ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಕಷ್ಟಪಟ್ಟು ಈ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಆಯೋಜನೆ